ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ನನ್ನ ವಿಡಿಯೋನ ನೋಡಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಕ್ಯಾರೆಟ್ ಮತ್ತು ಟೊಮೆಟೊ ಜ್ಯೂಸನ್ನು ಮಾಡಿಕೊಂಡು ಅದನ್ನು ಕುಡಿದ ನಂತರ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ತುಂಬಾ ಚಳಿ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಅರಿಶಿಣ ನೀರಾಗಲಿ ಅಥವಾ ಬಿಸಿ ನೀರಾಗಲಿ ಕುಡಿದ್ಬಿಟ್ಟು ಆನಂತರ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಕ್ಯಾರೆಟ್ ಮತ್ತು ಟೊಮೆಟೊ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಕ್ಯಾರೆಟನ್ನು ತಗೊಂಡು ಒಂದು 3 ಟೊಮೆಟೊ ಹಣ್ಣಾಗಿರುವಂತಹ ಟೊಮೆಟೊ ಹಣ್ಣನ್ನು ತಗೊಂಡು ನಾನು ಅದನ್ನು ಕ್ಯಾರೆಟ್ನೆಲ್ಲ ತುರ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಆನಂತರ ನಾನು ಈ ಟೊಮೆಟೊ ಹಣ್ಣನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಶೋಧಿಸ್ಕೊಂಡು ಕುಡಿತೀನಿ. ಏಕೆಂದರೆ ಈ ಬರೀ ಕ್ಯಾರೆಟ್ ಜ್ಯೂಸ್ ಆದರೆ ನಾನು ಅದನ್ನ ಶೋಧಿಸೋಕೆ ಹೋಗಲ್ಲ. ಈ ಟೊಮೆಟೊ ಹಣ್ಣು ಇರೋದ್ರಿಂದ ಅದ್ರ ಬೀಜಗಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಶೋಧಿಸ್ಕೊಳ್ತೀನಿ. ಇವಾಗ ನಾನು 2 ಥರ ನಮ್ಮ ತಿಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 4 ಟೊಮೆಟೊ ಹಣ್ಣನ್ನು ತಗೊಳ್ತಾ ಇದ್ದೀನಿ. ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ನೆನೆಸಿ ಇಟ್ಕೊಂಡಿರುವಂತಹ ಬೇಳೆಕಾಳು ಒಂದು 1/4 ಕಪ್ ಆಗುವಷ್ಟು ಬೇಳೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಪುಡಿಯೆಲ್ಲ ಹಾಕ್ಕೊಂಡು ಆದ ನಂತರ ನಾನು ಇದನ್ನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ನಾನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದು ಒಂದು 2 ವಿಷಲ್ ಬಂದರೆ ಸಾಕಾಗುತ್ತೆ. ಇವಾಗ ನಾನು ಒಂದು ಪುಟ್ಟ ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಗೆಯೇ ನಮಗೆ ಹುರಿಯೋಕೆ ಹೋದರೆ ಎಲ್ಲ ತುಂಬಾ ಘಾಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಆನಂತರ ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕದು. ನಮಗೆ ಮಿಕ್ಸಿ ಆಡಿಸುವಾಗ ನಮಗೆ ಚೆನ್ನಾಗಿ ಪುಡಿ ಬರಬೇಕು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ. ಒಣಗಿದರೆ ನಾವು ಹಾಗೇ ಪುಡಿ ಮಾಡ್ಕೊಳ್ಬೋದು. ಸ್ವಲ್ಪ ಮೆತ್ತಗಾಗಿದೆ, ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ನಾನು ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇಲ್ಲ. ಎಲ್ಲದಕ್ಕೂ ಎಣ್ಣೆ ಹಾಕಿಬಿಟ್ರೆ ನಮಗೆ ಮಿಕ್ಸಿಯಲ್ಲಿ ಪುಡಿ ಆಗೋಲ್ಲ. ಅದಕ್ಕೋಸ್ಕರ ಇದನ್ನು ನಾನು ತೆಗೆದಿಟ್ಕೊಂಡು ಇವಾಗ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೆಂತೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಹಾಗೆಯೇ ಫ್ರೈ ಮಾಡಿಕೊಂಡು ಇವಾಗ ಆರಿದ ನಂತರ ಎಲ್ಲವನ್ನು ನಾನು ಒಂದು ಪುಟ್ಟ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಸಣ್ಣ ಮಿಕ್ಸಿ ಜಾರ್ ಬರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನೈಸಾಗಿ ಪುಡಿ ಆಗಬೇಕು. ನಮಗೆ ಚೆನ್ನಾಗಿ ಪೌಡರ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಪೌಡರ್ ಆಗಬೇಕು. ಈ ಪೌಡರನ್ನು ನಾವು ಒಂದು ಏರ್ ಟೈಟ್ ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡ್ಬಿಟ್ರೆ ನಾವು ತಿಳಿ ಸಾಂಬಾರು ಮಾಡುವಾಗ ಎಲ್ಲ ಕೂಡ ಇದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ಆಗೋಸ್ಕರ ನೋಡಿ, ಇವಾಗ ಟೊಮೆಟೊ ಹಣ್ಣು ಮತ್ತು ಇದೆಲ್ಲ ಬೇಯಕ್ಕೆ ಹಾಕಿದ್ವಲ್ಲ ಬೇಳೆ ಎಲ್ಲ, ಅದು ಕೂಡ ರೆಡಿ ಆಗಿದೆ. ನೋಡಿ, ಇದನ್ನು ಬೇಯಿಸಿ ಒಂದು 3-4-5 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಯಾಕೆಂದರೆ ನಾವು ಇದನ್ನು ಶೋಧಿಸ್ಕೊಳ್ಳೋದಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ನಾನು ಇದನ್ನೆಲ್ಲವನ್ನು ಬರೀ ನಾನು ಈ ಟೊಮೆಟೊ ಹಣ್ಣು ಸಿಪ್ಪೆ ಇದನ್ನೆಲ್ಲವನ್ನು ತೆಗಿಬೇಕಲ್ಲ, ಅದಕ್ಕೋಸ್ಕರ ನಾನು ಫುಲ್ ಎಲ್ಲವನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಏನು ಉಳಿಯಲ್ಲ, ಸ್ವಲ್ಪ ಹಾಗೆಯೇ ಇದು ಸಿಪ್ಪೆಗಳು ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟೇ. ಇನ್ನೆಲ್ಲವನ್ನು ನಾನು ತಗೊಳ್ತಾ ಇದ್ದೀನಿ. ಸುಮ್ಮನೆ ಅಂದರೆ ಅದು ಟೊಮೆಟೊ ಹಣ್ಣು ಬರೀ ಶೋಧಿಸ್ಕೊಳ್ಳೋಕ್ಕಾಗೋದಿಲ್ಲಲ್ಲ, ಎಲ್ಲ ಒಂದೇ ಸರಿ ಹಾಕಿರ್ತೀವಲ್ಲ ಬೇಯೋದಕ್ಕೆ. ಅದಕ್ಕೋಸ್ಕರ ನಾನು ಈ ಎಲ್ಲವನ್ನು ಕೂಡ ನಾನು ಹಾಕಿ ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಆ ಥರ ಉಳಿಯುತ್ತೆ. ಇವಾಗ ನಾನು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಾದ ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಫ್ರೈ ಮಾಡ್ಕೊಂಡ ನಂತರ ನಾನು ಈ ಶೋಧಿಸಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾನು ಇದಕ್ಕೆ ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ನೋಡಿ, ಈ ರಸನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಬಿಟ್ಟು ನಾನಿವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನಾವು ಕುದಿಸಿದ್ರೆ ಸಾಕಾಗುತ್ತೆ. ಅಂದರೆ ಎಲ್ಲ ಬೆಂದಿರುತ್ತಲ್ವ, ಅದಕ್ಕೋಸ್ಕರ.
ನೋಡಿ ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಬಿಟ್ರೆ ನಮಗೆ ತಿಳಿ ಸಾಂಬಾರು ರೆಡಿ ಆಗುತ್ತೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ ಅಂತನಾರು ಹೇಳ್ಬೋದು, ತಿಳಿ ಸಾಂಬಾರು ಅಂತನಾರು ಹೇಳ್ಬೋದು. ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದೇ ಥರ ಸಾಂಬಾರುಗಳನ್ನ ತಿಂದು ಬೋರ್ ಆಗಿದ್ರೆ, ತರಕಾರಿ ಸಾಂಬಾರಾಗಲಿ ಈ ಥರ ಎಲ್ಲ ಸಾಂಬಾರುಗಳನ್ನ ತಿಂದು ಬೇಜಾರಾಗಿದ್ದರೆ ನೋಡಿ ಈ ರೀತಿಯಾಗಿ ಒಂದು ತಿಳಿಸಾರು ಅಂತನಾದರೂ ಹೇಳ್ಬೋದು ಅಥವಾ ರಸಮ್ ಅಂತನಾದ್ರು ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಎಲ್ಲನೂ ಕೂಡ. ಒಂದೊಂದು ಸರಿನಾದರೂ ಮಾಡಿಕೊಂಡ್ರೆ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ತುಂಬ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ಇನ್ನೊಂದು ರೀತಿ ರಸಮ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ ಪಾತ್ರೆಗೆ ಚಿಕ್ಕದಾಗಿ ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಅರಿಶಿಣ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮೆಂತೆಯನ್ನು ಹಾಕ್ಕೊಳ್ಳೋಣ. ಮೆಂತೆ ಪುಡಿ ಇದ್ದರೆ ಕೂಡ ಆಗುತ್ತೆ. ನಾನು ಮೆಂತೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು 4 ವಿಷಲ್ ಬರ್ಸ್ಕೊಂಡಿದ್ದೀನಿ. ನೋಡಿ ಇದೆಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ. ಇವತ್ತು ಆರಿದ ನಂತರ ನಾವು ಇದನ್ನು ಮಿಕ್ಸಿ ಆಡಿಸ್ಕೊಳ್ಬೇಕಾಗಿದೆ. ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ಅಷ್ಟು ಇದನ್ನು ಪುಡಿ ಮಾಡಿಕೊಂಡು ಇದು ಆರಿದ ನಂತರ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇದನ್ನೆಲ್ಲವನ್ನು ತಗೊಂಡು ನಾನು ಇದಕ್ಕೆ ತೊಗರಿ ಬೇಳೆಯನ್ನು ಹಾಕ್ಕೊಂಡಿಲ್ಲ. ನಾನು ಇದಕ್ಕೆ ಬರೀ ಟೊಮೆಟೊ ಹಣ್ಣು ಮಾತ್ರನೇ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಆಗುತ್ತೆ ಮಿಕ್ಸಿ ಮಾಡ್ಕೊಂಡಾಗ. ನಾನು ಬರೀ ಇದು ಟೊಮೆಟೊ ಹಣ್ಣು ಮಾತ್ರ ನಾನು ಹಾಗೆ ಜಾಲರಿಯಲ್ಲಿ ಎತ್ಕೊಂಡಿದ್ದೆ, ಅದರ ರಸನ ಹೀಗೆ ಬಿಟ್ಟಿದ್ದೆ. ನೋಡಿ ಇವಾಗ ಈ ರೀತಿಯಾಗಿ ನಮಗೆ ಆಗುತ್ತೆ ಸಾಂಬಾರು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ತಿಳಿ ಸಾಂಬಾರು ಕೂಡ. ನೋಡಿ ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ನಾವು ಮಾಮೂಲಿ ಬೇಳೆ ಸಾಂಬಾರೆಲ್ಲ ಮಾಡೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದನ್ನು ಹಾಕ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬಾಣಲೆಯನ್ನು ತಗೊಂಡು ನಾವು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ನಾವು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಈ ಸಾಸಿವೆ ಸಿಡ್ದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ನೋಡಿ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಈ ಕರಿಬೇವಿನ ಸೊಪ್ಪು ಕೂಡ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾನು ಈ ಸಾಂಬಾರು ಕುದಿ ಬಂದ ನಂತರ ನಾವು ಈ ಒಗ್ಗರಣೆನ ಈ ತಿಳಿ ಸಾಂಬಾರಿಗೆ ಹಾಕ್ಕೊಂಡ್ರೆ ನಮಗೆ ಈ ತಿಳಿ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕ್ಕೊಂಡ್ರೆ ಈ ರಸಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವಿವಾಗ ತೊಗರಿ ಬೇಳೆ ಎಲ್ಲ ಬೇಯಿಸ್ಕೊಂಡು ಮಾಡೋದು ತುಂಬಾ ಲೇಟ್ ಆಗಿಬಿಡುತ್ತೆ. ಹಾಗಾದರೆ ಬರೀ ಟೊಮೆಟೊ ಹಣ್ಣನ್ನು ನಾವು ಬೇಯಿಸ್ಕೊಂಡು ಹಾಗೇನೂ ಕೂಡ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಟೇಸ್ಟ್ ಕೂಡ ಚೇಂಜ್ ಇರುತ್ತೆ. ಈಗ ಬೇಗ ಮಾಡಬೇಕು ಅನ್ನೋರು ಮತ್ತು ತೊಗರಿ ಬೇಳೆ ಸಾಂಬಾರು ತಿಂದು ಬೋರ್ ಆಗಿರುತ್ತೆ ನೋಡಿ, ಅಂಥವರಿಗೆಲ್ಲ ಈ ಥರ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ತಲೆಗೆ ಮೆಹಂದಿಯನ್ನು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಒಂದಿನ ಮುಂಚೆನೇ ನೆನೆಸಿ ಇಟ್ಕೊಳ್ತೀನಿ. ಈ ಮೆಹಂದಿ ಪೌಡರ್ನೆಲ್ಲ ಮಾಡಿಕೊಂಡು ಈ ಮೆಹಂದಿನ ನಾನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡೀ ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 7-8 ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕುದಿ ಬರಬೇಕು ಇದೆಲ್ಲ. ನೋಡಿ ಇದೆಲ್ಲವನ್ನು ನಮಗೇನಾದರೂ ಮೆಹಂದಿ ಹಾಕುವಾಗ ಸ್ವಲ್ಪ ಶೀತ ಆಗುತ್ತೆ ಅನ್ನೋರು ಕೂಡ ಇದು ಲವಂಗ ಮತ್ತು ಈ ಮೆಣಸು ಎಲ್ಲ ಹಾಕ್ತೀವಲ್ಲ ಅದು ನಮಗೆ ಶೀತ ಆಗೋಲ್ಲ. ಒಬ್ಬೊಬ್ಬರಿಗೆ ಮೆಹಂದಿ ಹಾಕಿದ್ರೆ ತಲೆ ಭಾರ ಎಲ್ಲ ಆಗುತ್ತೆ ನೋಡಿ, ಆ ರೀತಿ ಇದ್ದವರು ಈ ಥರ ಟ್ರೈ ಮಾಡ್ಬೋದು. ಸ್ವಲ್ಪ ಕುದಿ ಬಂದ ನಂತರ ನಾನು ಬೆಟ್ಟದ ನೆಲ್ಲಿಕಾಯನ್ನು ನಾನು ಈ ಥರ ಕಟ್ ಮಾಡಿಕೊಂಡು ಒಣಗಿಸಿ ಬಿಸಿಲಲ್ಲಿ ಇಟ್ಕೊಂಡಿರ್ತೀನಿ. ನಾನು ಈ ಥರ ಮಾಡ್ಕೊಳ್ಳುವಾಗ ಈ ಟೀ ಡಿಕಾಕ್ಷನ್ ಎಲ್ಲ ಮಾಡ್ಕೊಳ್ಳುವಾಗ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು. ನಮಗೆ ಚೆನ್ನಾಗಿ ನೀಟ್ ಕುದಿ ಬಂದು ಅದ್ರ ರಸ ಎಲ್ಲ ಬಿಡಬೇಕು. ಈ ಮೆಂತೆದಾಗಲಿ ಲವಂಗದಾಗಲಿ ಮೆಣಸದು ಮತ್ತು ಈ ನೆಲ್ಲಿಕಾಯಿನ ಒಣಗಿಸಿದ್ದು ಹಾಕಿರ್ತೀನಲ್ಲ ಅದರದ್ದೆಲ್ಲ ರಸ ನೀಟಾಗಿ ಬಿಟ್ಕೊಳ್ಬೇಕು. ನಾನಿವಾಗ ಒಂದು ಕಬ್ಬಿಣದ
ಹಂಚನ್ನು ತಗೊಂಡಿದ್ದೀನಿ ನೋಡಿ. ಇದು ರೊಟ್ಟಿ ಮಾಡ್ತೀವಲ್ಲ ಕಬ್ಬಿಣದ ಹಂಚು, ಆ ರೀತಿಯಾಗಿದೆ. ನಾನು ಈ ಹೆನ್ನ ಪ್ಯಾಕೆಟನ್ನು ತಗೊಂಡು ನನಗೆ ಎಷ್ಟು ಬೇಕು ಪೌಡರ್ನ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನನಗೆ ನೋಡಿ ಇಷ್ಟು ಸ್ವಲ್ಪ ನಾನು ಸುಮ್ಮನೆ ಹಾಕ್ಕೊಳ್ಳೋದಷ್ಟೇ. ನಾನು ಒಂದು ತಿಂಗಳಲ್ಲಿ ಒಂದು ಸರಿ ನಾನು ಹಾಕ್ಕೊಳ್ತೀನಿ ನೋಡಿ. ಇಷ್ಟು ಪೌಡರ್ನ ನಾನು ಹಾಕ್ಕೊಂಡು ಈ ಟೀ ಡಿಕಾಕ್ಷನ್ ಇದೆಯಲ್ಲ ನಾವು ಕುದಿಸಿ ಇಟ್ಕೊಂಡಿರೋದು, ಅದು ಬಿಸಿ ಬಿಸಿಯಾಗಿ ಇರುವಾಗಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಪುನಃ ಇದನ್ನು ಕುದಿಸ್ಲಿಕ್ಕೆ ಹೋಗಲ್ಲ, ನನಗೆ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಸರಿಯಾಗಲಿಲ್ಲ, ಈಗ ಅಲ್ಗಾಡ್ತಿತ್ತು, ಅದಕ್ಕೋಸ್ಕರ ನಾನು ಈ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಇದು ಡಿಕಾಕ್ಷನ್ ಸಾಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇಟ್ಕೊಳ್ಬೇಕು, ಯಾಕೆಂದರೆ ಇದು ತುಂಬಾ ನೀರಿನ ಅಂಶವನ್ನು ತಗೊಳುತ್ತೆ ಈ ಮೆಹಂದಿ ಪೌಡರು. ಹಾಗಾಗಿ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಸ್ವಲ್ಪ ಹುಳಿಯಾಗಿದ್ರೇ ಒಳ್ಳೆಯದು. ನಾನು ಈ ಮೊಸರನ್ನ ಸ್ವಲ್ಪ ಹೊರಗಡೆನೇ ಫ್ರಿಡ್ಜ್ನಲ್ಲಿ ಇಟ್ಟಿರಲಿಲ್ಲ, ನಾನು ಹೊರಗಡೆನೇ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಹುಳಿ ಬಂದರೆ ನಮಗೆ ಚೆನ್ನಾಗಾಗುತ್ತೆ ಮೆಹಂದಿ ಹಾಕಲಿಕ್ಕೆ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಇದು ಡಿಕಾಕ್ಷನ್ ಸ್ವಲ್ಪ ಬಿಸಿಯಾಗಿಯೇ ಇರಬೇಕು. ನಾವು ಮಾಡಿದ ತಕ್ಷಣವೇ ನಾವು ಪೌಡರೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಳ್ಬಿಡ್ಬೋದು ನೋಡಿ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಮಗೆ ತಲೆ ಕೂದಲು ಮೆಹಂದಿ ಹಾಕ್ತೀವಲ್ಲ ಆವಾಗ ನಮಗೆ ಡ್ರೈ ಆಗೋಲ್ಲ ಕೂದಲೆಲ್ಲ. ಈ ತೊಳೆದಾದ್ಮೇಲೆ ಒಂದು ಸಲ ಡ್ರೈ ಆಗಿಬಿಡುತ್ತೆ ಕೂದಲೆಲ್ಲ, ಆ ಥರ ಡ್ರೈ ಆಗೋದಿಲ್ಲ ನೋಡಿ. ಈ ರೀತಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಆಗಿದೆ. ಇವಾಗ ಇದನ್ನು ನಾನು ರಾತ್ರಿ ನೆನೆಸ್ಬಿಟ್ಟು ನಾನು ಬೆಳಿಗ್ಗೆ ಹಚ್ಕೊಂಡ್ಬಿಡ್ತೀನಿ. ಇವಾಗ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇಟ್ಕೊಳ್ತೀನಿ ನಾನು ನೋಡಿ. ರಾತ್ರಿ ಎಲ್ಲ ನಾನು ಈ ರೀತಿ ನೆನೆಸಿದ್ದೆ ನೋಡಿ, ಎಲ್ಲ ಸುತ್ತ ಈ ರೀತಿ ಹುಳಿ ಅಂಶ ಎಲ್ಲ ಬಿಟ್ಕೊಂಡಿದೆ ನೋಡಿ. ಅದನ್ನೆಲ್ಲವೂ ಕೂಡ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಂದರೆ ನೋಡಿ, ಈ ಕಬ್ಬಿಣದ ಪಾತ್ರೆಗೆ ಹಾಕ್ಕೊಂಡಾಗ ನಮಗೆ ಈ ರೀತಿಯಾಗಿ ಕಪ್ಪಾಗಿ ಬರುತ್ತೆ, ಅದಕ್ಕೋಸ್ಕರನೇ ಮೆಹಂದಿ ಎಲ್ಲ ಕಬ್ಬಿಣದ ಪಾತ್ರೆಯಲ್ಲೇ ಹಾಕಿ ಇಟ್ಕೊಳ್ತಾರೆ. ಅಂದರೆ ಅದರ ಪಾತ್ರೆಯಲ್ಲಿ ಹಾಕಿಬಿಟ್ಟು ನಾವು ಅದರಲ್ಲೇ ನೆನೆಯೋದಕ್ಕೆ ಬಿಟ್ಬಿಡಬೇಕು, ಇಲ್ಲಾಂದರೆ ಬೇರೆ ಬೌಲಿಗಾಗಲಿ ಬೇರೆದಕ್ಕೆಲ್ಲ ತೆಗೆದಿಟ್ರೆ ನಮಗೆ ಏನು ಇದಾಗಲ್ಲ. ನಾವು ಹಾಕ್ಕೊಳ್ಳುವಾಗ ಮಾತ್ರ ನಾವು ಅದನ್ನು ತೆಗೆದುಕೊಂಡು ಹಾಕ್ಕೊಳ್ಬೇಕು ಬೌಲಿಗೆ ನೋಡಿ. ಈ ರೀತಿ ಕಲರ್ ಬಂದಿದೆ ನೋಡಿ. ಈ ಕಡೆ ಇದನ್ನು ಈ ಕೈಯಲ್ಲಿ ನಾನು ಹಾಕ್ಕೊಂಡಿದ್ದು. ನಾನು ಗ್ಲೌಸ್ ಎಲ್ಲ ಯೂಸ್ ಮಾಡಿಕೊಂಡು ಹಾಕ್ಕೊಳ್ಬೋದು, ಈ ಥರ ಕಲರ್ ಕೈ ಆಗುತ್ತೆ ಅನ್ನೋದು ಅದೇನಿಲ್ಲ. ಒಂದು 2 ಸರಿ ಬಟ್ಟೆ ಅಥವಾ ಪಾತ್ರೆ ಎಲ್ಲ ವಾಶ್ ಮಾಡುವಾಗ ಕಲರ್ ಹೊರಟೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಗ್ಲೌಸ್ ಏನೂ ಹಾಕ್ಕೊಳ್ಳಿಲ್ಲ ನೋಡಿ. ಇವಾಗ ನಾನು ಫಿಶ್ ಫ್ರೈನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಮೆಣಸಿಕಾಯಿ ನಾನು ಇದು ಮಿಲ್ಲಿಗೆ ಪುಡಿ ಮಾಡೋದಕ್ಕೆ ಹುರಿದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇದನ್ನೇ ನಾನು ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನಿವಾಗ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬರೀ ಮೆಣಸಿಕಾಯಿ ಮಾತ್ರ ಇದನ್ನು ನೀರು ಹಾಕಿಬಿಟ್ಟು ನಾನು ಈ ರೀತಿ ಆರಿಸಿ ಇಟ್ಕೊಂಡಿದ್ದೀನಿ. ಒಣ ಮೆಣಸಿಕಾಯಿನ ನಾವು ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ಚೆನ್ನಾಗಿ ಆಡಿಸ್ಕೊಂಡ್ರೆ ನಮಗೆ ಕಲರು ಕೂಡ ಚೆನ್ನಾಗಿರುತ್ತೆ ಫ್ರೈ ಮಾಡುವಾಗ, ಮತ್ತು ಫಿಶ್ ಸಾಂಬಾರಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡಿ. ಈ ರೀತಿಯಾಗಿ ನಾನು ನೀರಲ್ಲಿ ನೆನೆಸ್ಬಿಟ್ಟು ನಾನು ಅದನ್ನು ಮಿಕ್ಸಿ ಆಡಿಸ್ಬಿಟ್ಟು ಇಟ್ಕೊಂಡಿರ್ತೀನಿ ನೋಡಿ. ಮೀನಲ್ಲಿ ಫುಲ್ಲು ನೀರಿನ ಅಂಶ ಎಲ್ಲ ತೆಗೆದು ಬಿಡಬೇಕು, ಯಾಕೆಂದರೆ ನಾನು ಈ ಮೆಣಸಿಕಾಯಿನೂ ಕೂಡ ನೀರಲ್ಲೇ ಆಡಿಸ್ಕೊಳ್ಳೋದ್ರಿಂದ ಎಲ್ಲ ಫುಲ್ ನೀರಾಗಿಬಿಡುತ್ತೆ, ಅದಕ್ಕೋಸ್ಕರ ನೋಡಿ. ನಾನು ಇವಾಗ ಸ್ವಲ್ಪ ಫಿಶ್ಶಿಗೆ ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಇವಾಗ ಸ್ವಲ್ಪ ಪ್ಲೇಟಲ್ಲಿ ಸ್ವಲ್ಪ ಮಸಾಲೆ ಉಳಿದಿದ್ದ ಮಸಾಲೆನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಿಂಬೆಹಣ್ಣು ನಾನು ಇಷ್ಟು ನಿಂಬೆಹಣ್ಣನ್ನು ತಗೊಳ್ತಾ ಇದ್ದೀನಿ, ಒಂದು 5 ನಿಂಬೆಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ. ಈ ಫಿಶ್ಶಿಗೆ ಸ್ವಲ್ಪ ಹುಳಿ ಜಾಸ್ತಿನೇ ಬೇಕಾಗುತ್ತೆ ನೋಡಿ. ಈ ಥರ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಇವಾಗ ಹಿಂಡುವಾಗ ನಮಗೆ ಬೀಜ ಎಲ್ಲ ಅಲ್ಲಲ್ಲೇ ಬಿದ್ದುಬಿಡುತ್ತೆ, ಅದಕ್ಕೋಸ್ಕರ ಈ ಮಸಾಲೆಯಲ್ಲಿ ನಮಗೆ ಆ ಬೀಜನ ತೆಗಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಈ ಮೊದಲೇ ಎಲ್ಲ ತೆಗೆದಿಟ್ಕೊಂಡು ಆ ನಂತರ ನಾನು ಎಲ್ಲ ಹಿಂಡ್ಕೊಳ್ತೀನಿ ಈ ರೀತಿಯಾಗಿ ನೋಡಿ. ಈ ನಿಂಬೆಹಣ್ಣು ಇದು ತುಂಬಾ ಹಿಡಿಸುತ್ತೆ ನೋಡಿ, ಈ ಥರ ಬಿದ್ದುಬಿಡುತ್ತೆ. ಅಂದರೆ ಒಂದೊಂದು ಉಳಿದಿರೋ ಬೀಜಗಳು ಕೂಡ ಒಂದೊಂದು ಗೊತ್ತಾಗಲ್ಲ, ಬಿದ್ದುಬಿಡ್ತವೆ ಹಾಗೇ ನೋಡಿ. ಈ ಮಸಾಲೆಯಲ್ಲಿ ತೆಗಿಯೋಕ್ಕೆ ಒಂಥರ ಹಿಂಸೆ ಆಗುತ್ತೆ, ಅದಕ್ಕೋಸ್ಕರ ನಾನು ಬೀಜಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ, ಆದ್ರೂ ಕೂಡ ಒಂದೊಂದು ಉಳ್ಕೊಂಡು ಬಿಟ್ಟಿದೆ, ಗೊತ್ತಾಗಿಲ್ಲ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ಹೇಳಿದ್ದು ಈ ಫಿಶಲ್ಲಿ ಕೂಡ ನೀರಿನಂಶ ಇದ್ದರೆ ನಾವು ನೋಡಿ ಹುಳಿ ಹಾಕುವಾಗ ಎಲ್ಲ ಫುಲ್ಲು ನೀರು ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ನಾವು ಮೀನನ್ನು ಚೆನ್ನಾಗಿ ಹಿಂಡ್ಕೋಬೇಕು ನೋಡಿ. ಈ ಥರ ಹಿಂಡ್ಕೊಂಡು
ಇವಾಗ ಫಸ್ಟೇ ಸ್ವಲ್ಪ ಮಸಾಲೆನ ಹಾಕಿದ್ನಲ್ಲ, ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಈ ಮಸಾಲೆ ಎಲ್ಲ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸಿಗೆ. ನಾನು ಫ್ರಿಡ್ಜ್ನಲ್ಲಿ ಒಂದು 20 ನಿಮಿಷ ಇಟ್ಕೊಳ್ತೀನಿ ಈ ಥರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ ನಂತರ. ಯಾಕೆಂದರೆ ಅದು ಚೆನ್ನಾಗಿ ಅಂಟ್ಕೊಳ್ಳಿ ಮಸಾಲೆ ಇದೆಲ್ಲ ಅಂತ ಹೇಳ್ಬಿಟ್ಟು, ಉಪ್ಪು ಖಾರ ಎಲ್ಲ ಅಂತ ಹೇಳಿಬಿಟ್ಟು. ನೋಡಿ ಈ ರೀತಿಯಾಗಿ ಎಲ್ಲಕ್ಕೂ ಕೂಡ ನಾನು ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಒಂದು 20 ನಿಮಿಷ ನಾನು ಫ್ರಿಡ್ಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕಾವಲಿಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾವಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಬಾಳೆ ಎಲೆ ಅಂಟ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ಅಷ್ಟೇ. ನೋಡಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ. ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಅದು ಸ್ವಲ್ಪ ಬಿಸಿ ಆದ ನಂತರ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ತಳಕ್ಕೆ. ಬಾಳೆ ಎಲೆ ತಳಕ್ಕೆ ಹಾಕ್ಕೊಳ್ಬೇಕು. ಅದ್ರ ಮೇಲೆ ಒಂದು ಬಾಳೆ ಎಲೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಖಾಲಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಾನು ಈ ಮಾಮೂಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈ ಫಿಶ್ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲವನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಇಟ್ಕೊಂಡ್ರಾಯ್ತು. ಇದಕ್ಕೇನು ತುಂಬ ಎಣ್ಣೆ ಬೇಕು ಅಂತಲೂ ಅನಿಸಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಹುಳಿ ಎಲ್ಲ ಇವಾಗನೂ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈಗೆ. ನಾವು ಮೊದಲು ಎಷ್ಟೇ ಹುಳಿ, ಉಪ್ಪು, ಖಾರ ಹಾಕಿದ್ರೂ ಕೂಡ ಇವಾಗ ನಾವು ಸ್ವಲ್ಪ ಉದುರಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಅದೊಂಥರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಉಪ್ಪು, ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಇವೆಲ್ಲವನ್ನು ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಂಡಾದ ನಂತರ ಎಲ್ಲವನ್ನು ಮಡ್ಚ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಮಡ್ಚ್ಕೊಂಡೆ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಬಾಳೆ ಎಲೆಯಲ್ಲಿ ಮಾಡಿಕೊಂಡ್ರೆ. ಅಂದರೆ ಹೆಚ್ಚು ಎಣ್ಣೆನೇ ಬೇಕಾಗಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮಾಡಿಕೊಂಡ್ರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.